Good evening, my dear viewers. Welcome to my YouTube channel. This is Arun Giredi here. In today's class, we would like to discuss about the investment management subject. Next concept, that is concept of return and risk ಅಂತ ನಾವಲ್ಲಿ ಕರಿತೀವಿ. ಸೊ ಈ ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟ್. ರಿಟರ್ನ್ ಮತ್ತು ರಿಸ್ಕ್ ಅಂತ ಕರಿತೀವಿ. ಪ್ರತಿಫಲ ಮತ್ತು ಅಪಾಯ ಅಥವಾ ಅನಿಶ್ಚಿತತೆ ಅಂತ ನಾವು ಕರಿತೀವಿ. ಸೊ ದ ಫಸ್ಟ್ ಕ್ವಶನ್ ಈಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ರಿಟರ್ನ್. ರಿಟರ್ನ್ ಅಂದರೆ ಏನು ಅಂತ ನಮಗೆ ಗೊತ್ತಿರ್ಬೇಕು ಮೊದಲು. ಓಕೆ, ರಿಟರ್ನ್ ಮೀನ್ಸ್ ಇಟ್ ಈಸ್ ಅ ಇನ್ಕಮ್ ರಿಸೀವ್ಡ್ ಆನ್ ಅ ಇನ್ವೆಸ್ಟ್ಮೆಂಟ್. ಅಂದರೆ ನೀವೇನು ಹೂಡಿಕೆ ಮಾಡಿರ್ತಿಲ್ಲ ಆ ಹೂಡಿಕೆ ಮೇಲೆ ನೀವು ಪಡೆದಿರ್ತಕ್ಕಂಥ ಆದಾಯ ಅಂತ ನಾವಲ್ಲಿ ಕರಿತೀವಿ. ಸೊ ಇನ್ಕಮ್ ರಿಸೀವ್ಡ್ ಆನ್ ಅ ಇನ್ವೆಸ್ಟ್ಮೆಂಟ್ ಪ್ಲಸ್ ದ ಚೇಂಜಸ್ ಇನ್ ದ ಮಾರ್ಕೆಟ್ ಪ್ರೈಸ್. ಸೊ ಮಾರುಕಟ್ಟೆ ಬೆಲೆಯಲ್ಲಿ ಏನು ಬದಲಾವಣೆ ಆಗುತ್ತೆ ಅದನ್ನು ನಾವು ಕೂಡಿಸ್ಬೇಕು. ಯೂಶ್ವಲಿ ಇಟ್ ಈಸ್ ಎಕ್ಸ್ಪ್ರೆಸ್ ಆ್ಯಸ್ ಅ ಪರ್ಸೆಂಟ್ ಆಫ್ ಅ ಬಿಗಿನಿಂಗ್ ಮಾರ್ಕೆಟ್ ಪ್ರೈಸ್ ಆಫ್ ಅ ಇನ್ವೆಸ್ಟ್ಮೆಂಟ್ ಅಂತ ನಾವಲ್ಲಿ ಕರಿತೀವಿ. ಸೊ ರಿಟರ್ನ್ ಅಂದ್ರೆ ಏನು ರೀ? ಯೂಶ್ವಲಿ it is represented as a beginning of a market price of a investment ಅಂತ ನಾವಲ್ಲಿ ಕರಿತೀವಿ. ಸೊ ಮಾರ್ಕೆಟ್ ಪ್ರೈಸ್ ಆಫ್ ಅ ಇನ್ವೆಸ್ಟ್ಮೆಂಟನ್ನು ರಿಪ್ರೆಸೆಂಟ್ ಮಾಡಿದ್ರೆ ಅದಕ್ಕೆ ಏನಂತ ಕರೀತಾರೆ? ಇನ್ವೆಸ್ಟ್ಮೆಂಟ್ ಅಂತ ನಾವಲ್ಲಿ ಕರಿತೀವಿ. ಸೊ ಇನ್ವೆಸ್ಟ್ಮೆಂಟ್ ಮೀನ್ಸ್ ಇಟ್ ಈಸ್ ಅ ಸಿಂಪಲ್ ಲ್ಯಾಂಗ್ವೇಜ್, ಇನ್ಕಮ್ ರಿಸೀವ್ಡ್ ಆನ್ ಅ ಇನ್ವೆಸ್ಟ್ಮೆಂಟ್. ಸೊ ದಿಸ್ ಈಸ್ ಅ ಕೀವರ್ಡ್. ಸೊ ಇನ್ವೆಸ್ಟ್ಮೆಂಟ್ ಹೂಡಿಕೆಯ ಮೇಲೆ ನೀವೇನು ರಿಸೀವ್ ಮಾಡಿರ್ತಿಲ್ಲ, ನೀವೇನು ಪಡ್ಕೋತಿರಲ್ಲ ಅದು ರಿಟರ್ನ್. ಅಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅನ್ನಂಗೆ. ವಾಟ್ ಯು invest, based on that you are getting return. For example, shareholder. So what is the return to the shareholder? Dividend is a return to the shareholder. ಯಾಕಂದ್ರೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿರೋದು ಶೇರ್ ಮೇಲೆ ಅವ್ರಿಗೆ ಏನು ಸಿಗುತ್ತೆ? ಡಿವಿಡೆಂಡ್, ಅದು ರಿಟರ್ನ್. ವಾಟ್ ಈಸ್ ದ ರಿಟರ್ನ್ ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್? ಪ್ರಿಫರೆನ್ಷಿಯಲ್ ಡಿವಿಡೆಂಡ್ ಈಸ್ ಅ ರಿಟರ್ನ್ ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್. ಸಿಮಿಲರ್ಲಿ, ವಾಟ್ ಈಸ್ ದ ರಿಟರ್ನ್ ಟು ಡಿಬೆಂಚರ್ ಹೋಲ್ಡರ್? ಇಂಟ್ರೆಸ್ಟ್ ಈಸ್ ಅ ರಿಟರ್ನ್ ಟು ಡಿಬೆಂಚರ್ ಹೋಲ್ಡರ್. ಸೊ ಲೈಕ್ ದಿಸ್. ಸೊ ಎವ್ರಿಬಡಿ ವಿಲ್ ಗೆಟ್ ದ ರಿಟರ್ನ್ ಅಂತ ನಾವಲ್ಲಿ ಹೇಳ್ಬೋದು. ನೆಕ್ಸ್ಟ್ ಕಾನ್ಸೆಪ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಕಾಂಪೋನೆಂಟ್ಸ್ ಆಫ್ ಅ ರಿಟರ್ನ್ ಅಂತ ನಾವಲ್ಲಿ ಕರಿತೀವಿ. ಸೊ ರಿಟರ್ನಲ್ಲಿ ಏನೇನು ಬರುತ್ತಾವ ಅಂತ ನೋಡೋದಾದರೆ, ಸೊ ರಿಟರ್ನಲ್ಲಿ ಕಾಂಪೋನೆಂಟ್ಸ್ ಏನು ಅಂದರೆ, ಒಂದು ರಿಟರ್ನ್ ಆ್ಯಸ್ ಇಟ್ ಈಸ್ ಇರುತ್ತೆ, ಈಲ್ಡ್ ಪ್ರತಿಫಲ, ಕ್ಯಾಪಿಟಲ್ ಗೇನ್, ಓಕೆ, ಬಂಡವಾಳದ ಲಾಭ. ಓಕೆ, ಸೊ ರಿಟರ್ನ್, ಈಲ್ಡ್ ಆ್ಯಂಡ್ ಕ್ಯಾಪಿಟಲ್ ಗೇನ್ ಆರ್ ದ ಕಾಂಪೋನೆಂಟ್ಸ್ ಆಫ್ ಅ ರಿಟರ್ನ್ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಒಂದೊಂದು ನೋಡ್ಕೊತ ಹೋದಾದರೆ, ಫಸ್ಟ್ ಈಲ್ಡ್ ಅಂದರೆ ಏನು ಅಂತ ಗೊತ್ತಿರಬೇಕು. ಈಲ್ಡ್ ಈಸ್ ಅ ಕಾಮನ್ ಫಾರ್ಮ್ ಆಫ್ ಅ ರಿಟರ್ನ್. ಈಲ್ಡ್ ಅನ್ನೋದು ಏನಾದರೂ ಒಂದು ಸಾಮಾನ್ಯವಾದಂಥ ಫಾರ್ಮ್ ಇರುತ್ತೆ ರಿಟರ್ನ್ದು ಅಂತ. ಸೊ ಹಿಯರ್ ದ ಇನ್ವೆಸ್ಟರ್ ಈಸ್ ಅ ಪಿರಿಯಾಡಿಕ್ ಕ್ಯಾಶ್ ಫ್ಲೋ. ಅಂದರೆ ಇನ್ವೆಸ್ಟರ ಪಿರಿಯಾಡಿಕ್ ಇನ್ಕಮನ್ನು ಪಡ್ಕೋತಾರೆ ಆನ್ ದೇರ್ ಇನ್ವೆಸ್ಟ್ಮೆಂಟ್ ಅಂತ. ಸೊ ಪಿರಿಯಾಡಿಕಲ್ ಇನ್ಕಮ್ ಇಟ್ ಮೇ ಬಿ ಐದರ್ ಇಂಟ್ರೆಸ್ಟ್ ಫ್ರಮ್ ಅ ಬಾಂಡ್ ಆರ್ ಅ ಡಿವಿಡೆಂಡ್ ಫ್ರಮ್ ಅ ಸ್ಟಾಕ್ ಅಂತ. ಸೊ ಆಲ್ರೆಡಿ ನಾವು ಹೇಳ್ತೀವಿ ಈಲ್ಡ್ ಅಂದರೆ ರಿಟರ್ನ್ ಅಂತ ಹೇಳಿವಿ. ರಿಟರ್ನ್ ಮೀನ್ಸ್ it is in the form of either interest on a bond or a debenture and dividend on a stock. ಸೊ ಈಲ್ಡ್ ಅಂದರೆ ರಿಟರ್ನ. ಈ ರಿಟರ್ನ್ ಎರಡು ರೂಪದಲ್ಲಿರುತ್ತೆ. ಒಂದು ಇಂಟ್ರೆಸ್ಟ್ ರೂಪದಲ್ಲಿ ಇರುತ್ತೆ, ನೀವು ಬಾಂಡ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ. ಇನ್ನೊಂದು ಡಿವಿಡೆಂಡ್ ರೂಪದಲ್ಲಿ ಇರುತ್ತೆ, ನೀವು ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂತ ಹೇಳ್ಬೋದು. ಓಕೆ, ಸೊ ಇಟ್ ಈಸ್ ಇಂಟ್ರೆಸ್ಟ್ ಫ್ರಮ್ ಅ ಬಾಂಡ್ ಆ್ಯಂಡ್ ಡಿವಿಡೆಂಡ್ ಫ್ರಮ್ ಅ ಸ್ಟಾಕ್. ಸೊ ಸೆಕೆಂಡ್ ಒನ್ ಈಸ್ ಅ ಕ್ಯಾಪಿಟಲ್ ಗೇನ್. ಓಕೆ, ಸೊ ಕ್ಯಾಪಿಟಲ್ ಗೇನ್ ಅಂದರೆ ಏನು ಅಂತ ನೋಡೋದಾದರೆ, ಇಟ್ ಈಸ್ ಅ ಅಪ್ರಿಷಿಯೇಷನ್ ಆರ್ ಅ ಡೆಪ್ರಿಷಿಯೇಷನ್. ಸಮ್ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ, ಸಮ್ಟೈಮ್ಸ್ ಡಿಕ್ರೀಸ್ ಆಗುತ್ತೆ ಇನ್ ದ ಪ್ರೈಸ್ ಆಫ್ ಅ ಅಸೆಟ್. ಅಂದರೆ ಏನು ರೀ? ಇಟ್ ಮೇ ಬಿ ಇನ್ಕ್ರೀಸ್ ದ ಪ್ರೈಸ್ ಆಫ್ ಅ ಅಸೆಟ್ ಆರ್ ಇಟ್ ಮೇ ಬಿ ಡಿಕ್ರೀಸ್ ದ ಪ್ರೈಸ್ ಆಫ್ ದ ಅಸೆಟ್. ಸೊ ಅಸೆಟ್ ವ್ಯಾಲ್ಯೂನಲ್ಲಿ ಹೆಚ್ಚಾದರೂ ಆಗ್ಬೋದು ಅಥವಾ ಅಸೆಟ್ ವ್ಯಾಲ್ಯೂನಲ್ಲಿ ಕಡಿಮೆ ಆದರೂ ಆಗಬಹುದು. ಕಾಮನ್ಲಿ ಇಟ್ ಈಸ್ ನೋನ್ ಆ್ಯಸ್ ಅ ಕ್ಯಾಪಿಟಲ್ ಗೇನ್. ಯೂಶ್ವಲಿ ಇಟ್ ಮೇ ಬಿ ಅ ಪ್ರಾಫಿಟ್ ಆರ್ ಅ ಲಾಸ್. ಸೊ ದಟ್ ಈಸ್ ಕನ್ಸಿಡರ್ ಆ್ಯಸ್ ಅ ಕ್ಯಾಪಿಟಲ್ ಗೇನ್ ಅಂತ. ಸೊ ನಮ್ಮ ಏನು ತೊಗೊಂಡಿರ್ತಲ್ಲ ಅಸೆಟ್ನಲ್ಲಿ ಅದರ ವ್ಯಾಲ್ಯೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅದು ಕ್ಯಾಪಿಟಲ್ ಗೇನ್ ಆಗುತ್ತೆ. ಸೊ ಇವು ಏನು ರೀ? ಕಾಂಪೋನೆಂಟ್ಸ್ ಆಫ್ ರಿಟರ್ನ್ ಅಂತ ಹೇಳ್ಬೋದು. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಟೋಟಲ್ ರಿಟರ್ನ್ ಮೀನ್ಸ್ ಈಲ್ಡ್ ಪ್ಲಸ್ ಪ್ರೈಸ್ ಚೇಂಜ್. ಸೊ ಟೋಟಲ್ ರಿಟರ್ನ್ ಅಂದರೆ ಏನಂತ ಹೇಳ್ತೀವಿ ನಾವು? ಈಲ್ಡ್ ಏನು ಪ್ರತಿಫಲ ಸಿಕ್ಕಿರುತ್ತಲ್ಲ ಅದು, ಆ ಪ್ರತಿಫಲದ ಜೊತೆಗೆ ಏನು ಬೆಲೆಯಲ್ಲಿ ಬದಲಾವಣೆ ಆಗಿರುತ್ತಲ್ಲ ಅದು. ಸೊ ಎರಡಕ್ಕೂ ನಾವು ಏನಂತ ಕರಿತೀವಿ? ಈಲ್ಡ್ ಪ್ಲಸ್ ಪ್ರೈಸ್ ಚೇಂಜ್ ಅಂತ. ನಾವು ಹೌ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಟೋಟಲ್ ರಿಟರ್ನ್? ಬೈ ಸಮ್ ಸ್ಮಾಲ್ ಫಾರ್ಮುಲಾ, ಡಿ ಟಿ ಅಂತ ನಾವಲ್ಲಿ ಕರಿತೀವಿ. ಕ್ಯಾಶ್ ಡಿವಿಡೆಂಡ್ ಅಟ್ ದ ಎಂಡ್ ಆಫ್ ದ ಟೈಮ್ ಪೀರಿಯಡ್. ಓಕೆ, ಎಂಡ್ ಟೈಮ್ ಪೀರಿಯಡ್ಗೆ ಏನು ಪಡೆದಿರ್ತೀವಿ ಅದು ಕ್ಯಾಶ, ಪ್ಲಸ್ ಬ್ರ್ಯಾಕೆಟ್ ಪಿ ಟಿ ಮೀನ್ಸ್ ಪ್ರೈಸ್ ಆಫ್ ಅ ಸ್ಟಾಕ್ ಅಟ್ ದ ಟೈಮ್ ಪೀರಿಯಡ್. ಟೈಮ್ ಪೀರಿಯಡ್ನಲ್ಲಿ ಏನು ಪ್ರೈಸ್ ತೊಗೊಂಡಿರ್ತೀವಿ ಅದು. ಟಿ ಮೈನಸ್ ಒನ್ ಇಂಡಿಕೇಟ್ ಪ್ರೈಸ್ ಆಫ್ ಅ ಸ್ಟಾಕ್ ಅಟ್ ದ ಟೈಮ್ ಪೀರಿಯಡ್, ಟಿ ಮೈನಸ್ ಒನ್. ಓಕೆ, ಸೊ ದಿಸ್ ಈಸ್ ಜಸ್ಟ್ ಸಿಂಪಲ್ ಫಾರ್ಮುಲಾ ಟು ನೋ ದ ಟೋಟಲ್ ರಿಟರ್ನ್. ಟೇಕ್ ಫಾರ್ ಎಕ್ಸಾಂಪಲ್, ಒಂದು ನಾವು ಎಕ್ಸಾಂಪಲ್ ನೋಡೋದಾದರೆ ರಿಟರ್ನ್ಗೆ, ಮಿಸ್ಟರ್ ಅಲಿ ಪರ್ಚೇಸ್ ಅ ಸ್ಟಾಕ್ ಆಫ್ ₹6,000.
ಸೊ ಅಲಿ ಅನ್ನೋರು ಒಂದು ಸ್ಟಾಕನ್ನು ಕೊಂಡು ತೊಗೊಂಡಾರ. ಎಷ್ಟು ರೂಪಾಯಿಗೆ ಸ್ಟಾಕನ್ನು ಕೊಂಡು ತೊಗೊಂಡಾರ ಅಂದರೆ 6000 rupeesಗೆ ಸ್ಟಾಕನ್ನು ಕೊಂಡು ತೊಗೊಂಡಾರ. ಅಟ್ ದ ಎಂಡ್ ಆಫ್ ದ ಇಯರ್, ಸೊ ಅದು ಬಿಗಿನಿಂಗ್ ತೊಗೊಂಡಾರ ಅವರು 6000 rupees ಕೊಟ್ಟು. ಅಟ್ ದ ಎಂಡ್ ಆಫ್ ಇಯರ್ ಏನಾಗುತ್ತೆ, ದ ಸ್ಟಾಕ್ ವರ್ತ್ 7500. ಸೊ ದ ಬಿಗಿನಿಂಗ್ ಪ್ರೈಸ್ ಆಫ್ ಅ ಸ್ಟಾಕ್ ಈಸ್ 6000. at the end of the price of a stock is 7500. ಇವು ಎರಡು ನೆನ್ಪಿಟ್ಕೋಬೇಕಾ. 6000 is the beginning price, 7000 is the end price. Later on, Mr. Ali was paid a dividend rupees 260. ಸೊ ಡಿವಿಡೆಂಡ್ ಏನು ಸಿಗುತ್ತೆ ಅವ್ರಿಗೆ 260 rupees ಸಿಗುತ್ತೆ. ಡಿವಿಡೆಂಡ್ ಯಾವ್ದ್ರ ಮೇಲೆ ರೀ, ಸ್ಟಾಕ್ ಮೇಲೆ. ಬಾಂಡ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಸ್ಟಾಕ್ ಅಂದರೆ ಶೇರ್. ಸೊ ಶೇರ್ ಮೇಲೆ ಯಾವಾಗಲೂ ಡಿವಿಡೆಂಡ್ ಇರುತ್ತೆ. ಸೊ ಕ್ಯಾಲ್ಕುಲೇಟ್ ದ ಟೋಟಲ್ ರಿಟರ್ನ್ ರಿಸೀವ್ಡ್ ಬೈ ಅಲಿ. ಸೊ ಅಲಿ ಅವರು ಎಷ್ಟು ಡಿವಿಡೆಂಡನ್ನು ರಿಸೀವ್ ಮಾಡ್ಯಾರ ಅಂತ ಕಂಡುಹಿಡಿಯಿರಿ ಅಂತ ಕೊಟ್ಟಾರ ಅವರು. ಇದು ಸಿಂಪಲ್ ಫಾರ್ಮುಲಾ, ಸಿಂಪಲ್ ಫಾರ್ಮ್ ಆಫ್ ರಿಟರ್ನ್. ಓಕೆ, ಬಿಗಿನಿಂಗ್ ಪ್ರೈಸ್ ಆಫ್ ಅ ಸ್ಟಾಕ್ ಈಸ್ 6000, ಎಂಡ್ ಪ್ರೈಸ್ ಆಫ್ ಅ ಸ್ಟಾಕ್ ಈಸ್ 7500, ಡಿವಿಡೆಂಡ್ ಈಸ್ 260. ಇವು ಮೂರು ಇನ್ಫಾರ್ಮೇಷನ್ ಮುಖಾಂತರ ನಾವು ರಿಟರ್ನನ್ನು ಕಂಡುಹಿಡಬೇಕು. ಲೆಟ್ ಅಸ್ ಡಿಸ್ಕಸ್ ದ ಆನ್ಸರ್ ಸೊಲ್ಯೂಷನ್. ನೋಡಿ, ಅದೇ ಫಾರ್ಮುಲಾನ ಅಪ್ಲೈ ಮಾಡಿ ನಾವು. ಟೋಟಲ್ ರಿಟರ್ನ್ ಈಸ್ ಈಕ್ವಲ್ ಟು dt ಪ್ಲಸ್ ಇಂಟು ಬ್ರಾಕೆಟ್ PT minus 1 bracket complete divided by PT minus 1 end price beginning price ಅನ್ನಂಗೆ. ಓಕೆ, ಟೋಟಲ್ ರಿಟರ್ನ್ ಈಸ್ ಈಕ್ವಲ್ ಟು 260 ಅಂದರೆ ಡಿವಿಡೆಂಡ್ ರಿಸೀವ್ಡ್. 260 rupees ಏನ್ರಿ ಇದು ಡಿವಿಡೆಂಡ್ ರಿಸೀವ್ಡ್. PT ಅಂದರೆ ಎಂಡ್ ಪ್ರೈಸ್. PT ಮೀನ್ಸ್ ಎಂಡ್ ಪ್ರೈಸ್. ಸೊ -1 ಮೀನ್ಸ್ ಬಿಗಿನಿಂಗ್ ಪ್ರೈಸ್. ಓಕೆ, PT minus 1 ಈಸ್ ಅ ಬಿಗಿನಿಂಗ್ ಪ್ರೈಸ್, PT ಈಸ್ ಅ ಎಂಡ್ ಪ್ರೈಸ್. ಅಥವಾ ಸಿಂಪಲ್ ಲ್ಯಾಂಗ್ವೇಜ್ ಹೇಳ್ಬೇಕಂದ್ರೆ ಎಂಡ್ ಪ್ರೈಸ್ ಮೈನಸ್ ಬಿಗಿನಿಂಗ್ ಪ್ರೈಸ್ ಅನ್ನಂಗೆ. ಓಕೆ, ಎಂಡ್ ಪ್ರೈಸ್ ಮೈನಸ್ ಬಿಗಿನಿಂಗ್ ಪ್ರೈಸ್ ಡಿವೈಡೆಡ್ ಬೈ ಎಂಡ್ ಪ್ರೈಸ್. ಸೊ ವಾಟ್ ಈಸ್ ದ ಫಾರ್ಮುಲಾ? ಡಿ ಪ್ಲಸ್ ಇಂಟು ಬ್ರಾಕೆಟ್ ಎಂಡ್ ಪ್ರೈಸ್ ಮೈನಸ್ ಬಿಗಿನಿಂಗ್ ಪ್ರೈಸ್ ಡಿವೈಡೆಡ್ ಬೈ ಬಿಗಿನಿಂಗ್ ಪ್ರೈಸ್. ಸೊ ದಿಸ್ ಈಸ್ ದ ಫಾರ್ಮುಲಾ. ಓಕೆ, ಸೊ ಅದನ್ನ ಅಪ್ಲೈ ಮಾಡೋಣ ನಾವು. ಡಿವಿಡೆಂಡ್ ಎಷ್ಟು ಅದ? 260 ಅದ. ಆಮೇಲೆ ಎಂಡ್ ಪ್ರೈಸ್ ಎಷ್ಟು ಅದ ರೀ? 7500 ಅದ. ಬಿಗಿನಿಂಗ್ ಪ್ರೈಸ್ ಎಷ್ಟು ಅದ? 6000 ಅದ. ಸೊ ಸಿಂಪಲ್ ಲ್ಯಾಂಗ್ವೇಜ್ 260 ಪ್ಲಸ್ 7500 ಮೈನಸ್ 6000 ಡಿವೈಡೆಡ್ ಬೈ 6000. ಸೊ ಹೌ ಮಚ್ ವಿಲ್ ಗೆಟ್? 0.293 ಅಂದರೆ 260. ಇನ್ನೂ ಸಿಂಪ್ಲಿಫೈ ಮಾಡ್ಬೋದು ನಾವು. 260 ಐತಿ ಪ್ಲಸ್ ಇದು 7500 ಮೈನಸ್ 6000 ಅಂದ್ರೆ 1500 ಡಿವೈಡೆಡ್ ಬೈ 6000. ಓಕೆ, ಸೊ 260 ಪ್ಲಸ್ 1500 ಕೂಡಿಸ್ಬೇಕು. 1000 ಎಷ್ಟಾಗುತ್ತೆ ನೋಡಿರಿ, ಅದು 760. 1760 divided by 6000. So what is your answer? 0.293. So it is always represented in terms of 100. multiply ಮಾಡಬೇಕು. ಸೊ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಪರ್ಸೆಂಟೇಜ್ ಆಗುತ್ತೆ? 29.3%. ಸೊ ದಿಸ್ ಮಚ್ ರಿಟರ್ನ್ ಮಿಸ್ಟರ್ ಅಲಿ ಶುಡ್ ಗೆಟ್. ಓಕೆ, ಸೊ ಅಲಿ ಅವ್ರಿಗೆ ರಿಟರ್ನ್ ಪರ್ಸೆಂಟೇಜ್ ಎಷ್ಟು ಸಿಗುತ್ತೆ ಅಂದರೆ 29.3 ಅಂತ ನಾವಲ್ಲಿ ಹೇಳ್ತೀವಿ. ಸೊ ದಿಸ್ ಈಸ್ ಅ ಸಿಂಪಲ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ರಿಟರ್ನ್. ನೋಡಿ ಏನು ಕೊಟ್ಟಾರ ಇಲ್ಲಿ ಅವರು? ಬಿಗಿನಿಂಗ್ ಪ್ರೈಸ್ ಕೊಟ್ಟಾರ, ಸ್ಟಾಕ್ದು ಎಂಡ್ ಪ್ರೈಸ್ ಕೊಟ್ಟಾರ, ಆಮೇಲೆ ಡಿವಿಡೆಂಡ್ ಕೊಟ್ಟಾರ. ಸೊ ಸಿಂಪಲ್ ಫಾರ್ಮುಲಾ ಡಿ ಪ್ಲಸ್ ಎಂಡ್ ಪ್ರೈಸ್ ಮೈನಸ್ ಬಿಗಿನಿಂಗ್ ಪ್ರೈಸ್ ಡಿವೈಡೆಡ್ ಬೈ ಬಿಗಿನಿಂಗ್ ಪ್ರೈಸ್. ಇಷ್ಟ ಫಾರ್ಮುಲಾ ನೆನ್ಪಿಟ್ಬೇಕು. ಡಿವಿಡೆಂಡ್ ಏನು ಕೊಟ್ಟು ತೊಗೋಬೇಕು? ಎಂಡ್ ಪ್ರೈಸ್ ತೊಗೋಬೇಕು, ಬಿಗಿನಿಂಗ್ ಪ್ರೈಸ್ ತೊಗೋಬೇಕು, ಡಿವೈಡ್ ಬೈ ಬಿಗಿನಿಂಗ್ ಪ್ರೈಸ್ ಮಾಡಬೇಕು. ಸೊ ವಾಟ್ ವಿ ಡಿಸ್ಕಸ್ ಟುಡೇ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ನೋಡಿದ್ವಿ ಅಂದರೆ ಸಿಂಪಲ್ ನೆನ್ಪಿಟ್ಕೋರಿ. ಸೊ ವಾಟ್ ಈಸ್ ರಿಟರ್ನ್? ವಿ ಡಿಸ್ಕಸ್ ಅಬೌಟ್ ವಾಟ್ ಈಸ್ ರಿಟರ್ನ್. ರಿಟರ್ನ್ ಅಂದರೆ ಏನು ಅಂತ ನೋಡಿವಿ. ರಿಟರ್ನ್ ಮೀನ್ಸ್ ಇನ್ ಸಿಂಪಲ್ ಲ್ಯಾಂಗ್ವೇಜ್ ಇಟ್ ಈಸ್ ಅ ಇನ್ಕಮ್ ರಿಸೀವ್ಡ್ ಆನ್ ಅ ಇನ್ವೆಸ್ಟ್ಮೆಂಟ್ ಪ್ಲಸ್ ಮಾರ್ಕೆಟ್ ಪ್ರೈಸ್ ಚೇಂಜಸ್. ನೋಡಿ ಎರಡು ಅದಾವ. ಒಂದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಮಾರ್ಕೆಟ್ ಪ್ರೈಸ್ ಚೇಂಜಸ್. ನೋಡಿ ಎರಡು ವರ್ಡ್ ಅದಾವ, ನೆನ್ಪಿಟ್ಕೊಳ್ಳಿ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ತೊಗೋಬೇಕು, ಏನಾದರೂ ಮಾರ್ಕೆಟ್ ಒಳಗೆ ಚೇಂಜಸ್ ಆಗಿತ್ತಂದ್ರೆ ಆ ಪ್ರೈಸನ್ನು ನಾವು ಕನ್ಸಿಡರ್ ಮಾಡಬೇಕು. ಸೊ ಇದು ಎರಡು ಕೂಡಿದಾಗ ಏನಾಗುತ್ತೆ ಅಂದರೆ ರಿಟರ್ನ್ ಆಗುತ್ತೆ ಅಂತ ಹೇಳ್ತೀವಿ ನಾವು, ಪ್ರತಿಫಲ. ಸೊ ಈ ರಿಟರ್ನ್ ನೆಕ್ಸ್ಟ್ ರಿಟರ್ನ್ ಕಾಂಪೋನೆಂಟ್ ಏನಪ್ಪ ಅಂದರೆ ಒಂದು ಈಲ್ಡ್ ಇರುತ್ತೆ ಪ್ರತಿಫಲ, ಇನ್ನೊಂದು ಕ್ಯಾಪಿಟಲ್ ಗೇನ್. ಈಲ್ಡ್ ಅಂದರೆ ಇಟ್ ಈಸ್ ಅ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಸೊ ಈಲ್ಡ್ ಮೀನ್ಸ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಇಟ್ ಈಸ್ ಇನ್ ದ ಟೂ ಫಾರ್ಮ್. ಒನ್ ಈಸ್ ಇನ್ ದ ಫಾರ್ಮ್ ಆಫ್ ಡಿವಿಡೆಂಡ್, ಅನದರ್ ಒನ್ ಈಸ್ ಇನ್ ದ ಫಾರ್ಮ್ ಆಫ್ ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟ್ ಈಸ್ ಗಿವನ್ ಟು ಬಾಂಡ್, ಬಾಂಡ್ ಮೇಲೆ ನಾವು ಇಂಟ್ರೆಸ್ಟ್ ಕೊಡ್ತೀವಿ. ಆ್ಯಂಡ್ ದ ಡಿವಿಡೆಂಡ್ ಈಸ್ ಗಿವನ್ ಆನ್ ಶೇರ್ಸ್. ಓಕೆ, ಸೊ ಶೇರ್ಸ್ ಮೇಲೆ ನಾವು ಏನು ಕೊಡ್ತೀವಿ? ಡಿವಿಡೆಂಡನ್ನು ಕೊಡ್ತೀವಿ. ಸೊ ದಿಸ್ ಈಸ್ ದ ಈಲ್ಡ್ ಅಂತ ನಾವಲ್ಲಿ ಕರಿತೀವಿ. ಸೊ ಈಲ್ಡ್ ಅಂತ ಕರಿಬೇಕಾದ್ರೆ ಬಾಂಡ್ ಮೇಲೆ ಇಂಟ್ರೆಸ್ಟ್ ಕೊಡ್ತೀವಿ, ಆಮೇಲೆ ಶೇರ್ ಮೇಲೆ ಏನು ಕೊಡ್ತೀವಿ? ಡಿವಿಡೆಂಡನ್ನು ಕೊಡ್ತೀವಿ ಅಂತ. ಸೊ ಆಮೇಲೆ ಕ್ಯಾಪಿಟಲ್ ಗೇನ್ ಅಂದ್ರೆ ಎನಿ ಅಪ್ರಿಷಿಯೇಷನ್ ಆರ್ ಡೆಪ್ರಿಷಿಯೇಷನ್ ಇನ್ ದ ಪ್ರೈಸ್ ಆಫ್ ದ ಅಸೆಟ್.
ಸೊ ಪ್ರೈಸ್ ಅಸೆಟ್ನ ಬೆಲೆಯಲ್ಲಿ ಏನಾದರೂ ಬದಲಾವಣೆ ಆಯ್ತಂದ್ರೆ ಇನ್ಕ್ರೀಸ್ ಡಿಕ್ರೀಸ್ ಅದಕ್ಕೆ ನಾವು ಏನಂತ ಕರಿತೀವಿ ಕ್ಯಾಪಿಟಲ್ ಗೇನ್ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ರಿಟರ್ನನ್ನು ಹೆಂಗೆ ಕಂಡಿಡ್ತೀವಿ ನೋಡಿರಿ, ಫಾರ್ಮುಲಾ ಐತಿ ಟೋಟಲ್ ರಿಟರ್ನ್ ಈಸ್ ಈಕ್ವಲ್ ಟು ಡಿ ಟಿ ಪ್ಲಸ್ ಪಿ ಟಿ ಮೈನಸ್ 1 ಡಿವೈಡೆಡ್ ಬೈ ಪಿ ಟಿ ಮೈನಸ್ 1. ಇನ್ ಸಿಂಪಲ್ ಲ್ಯಾಂಗ್ವೇಜ್ ಡಿವಿಡೆಂಡ್ ಪ್ಲಸ್ ಎಂಡ್ ಪ್ರೈಸ್ minus beginning price divided by beginning price. So this is the information. D means it is a dividend, EP means end price, BP means beginning price. So ನೆನಪಿಟ್ಕೋಬೇಕು. ಸೊ ಅದ್ರ ಮೇಲೆ ಒಂದು ಲೆಕ್ಕ ನೋಡಿದ್ದೀವಿ ನಾವು. ಬಿಗಿನಿಂಗ್ ಪ್ರೈಸ್ ಆಫ್ ಅ ಸ್ಟಾಕ್ 6000 ಇದೆ, ಎಂಡ್ ಪ್ರೈಸ್ ಆಫ್ ಅ ಸ್ಟಾಕ್ 7500 ಇದೆ, ಡಿವಿಡೆಂಡ್ 260 ಕೊಟ್ಟಾರ. ವಾಟ್ ಈಸ್ ರಿಟರ್ನ್ ಅಂತ ಕೇಳ್ಯಾರ. ಸೊ ರಿಟರ್ನ್ ಎಷ್ಟಿದೆ ಅಂತ ಕೇಳ್ಯಾರ, ಅದನ್ನು ನಾವು ಕಂಡುಹಿಡ್ತೀವಿ. ಸೊ ದಟ್ ಈಸ್ ದ ಆನ್ಸರ್. ಸೊ ಏನು ನೋಡಿರಿ ಸೊಲ್ಯೂಷನ್, ಡಿ ಟಿ ಪ್ಲಸ್ ಪಿ ಟಿ ಮೈನಸ್ 1 ಡಿವೈಡೆಡ್ ಬೈ ಪಿ ಟಿ ಮೈನಸ್ 1 ಮಾಡಿದಾಗ ಏನು ಸಿಕ್ತು ನಮ್ಗೆ, ಟೋಟಲ್ ರಿಟರ್ನ್ ಪ್ಲಸ್ 260 ಇದೆ, ಆಮೇಲೆ ಎಂಡ್ ಪ್ರೈಸ್ ಮೈನಸ್ ಬಿಗಿನಿಂಗ್ ಪ್ರೈಸ್ ಡಿವೈಡೆಡ್ ಬೈ ಬಿಗಿನಿಂಗ್ ಪ್ರೈಸ್. ಸೊ ಆಲ್ವೇಸ್ ಇನ್ ಟರ್ಮ್ಸ್ ಆಫ್ 100 ರಿಪ್ರೆಸೆಂಟ್ ಮಾಡಬೇಕು. ಸೊ 29.3 ಈಸ್ ಅ ರಿಟರ್ನ್. ಓಕೆ, ಸೊ ದಿಸ್ ಈಸ್ ದ ಫಸ್ಟ್ ಪಾಯಿಂಟ್ ಇನ್ ರಿಲೇಷನ್ ವಿತ್ ರಿಟರ್ನ್. ಓಕೆ, ಕನ್ಸೆಪ್ಟ್ ಆಫ್ ರಿಸ್ಕ್ ರಿಟರ್ನಲ್ಲಿ ಬರ್ತಕ್ಕಂಥ ಫಸ್ಟ್ ಪಾಯಿಂಟನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ರಿಮೈನಿಂಗ್ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್.